ವಾಲಿ. ವೆಲ್ಕಮ್ ಟು ಮೈ ಚಾನೆಲ್ ಕುಕ್ ವಿತ್ ಸೃಜನಿ. ಇವತ್ತು ದಿಢೀರ್ ಕಜ್ಜಾಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಹಾಲು ಒಂದು ಚಿಕ್ಕ ಲೋಟದಲ್ಲಿ ಅರ್ಧ ಗ್ಲಾಸ್ ತಗೊಂಡಿದ್ದೀನಿ. ಎಳ್ಳು, ತುರಿದಿಟ್ಕೊಂಡಿರೋ ಕೊಬ್ಬರಿ 1 ಕಪ್, ಚಿಟಿಕೆ ಉಪ್ಪು, ಕರಿಯಲು ಎಣ್ಣೆ, 1/4 ಕಪ್ ಬೆಲ್ಲ, ಏಲಕ್ಕಿ, ಅಕ್ಕಿ ನಾನೊಂದು ಮೀಡಿಯಂ ಗ್ಲಾಸಲ್ಲಿ 1 ಗ್ಲಾಸ್ ತಗೊಂಡಿದ್ದೀನಿ, ಚುಕ್ಕೆ ಬಾಳೆಹಣ್ಣು 1, ಚಿಟಿಕೆ ಸೋಡಾ. ಅಕ್ಕಿನ ತೊಳೆದು ಒಂದು 3 ರಿಂದ 4 ಅವರ್ ನೆನೆಸಿಟ್ಕೊಬೇಕು. ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಬರೀ ಅಕ್ಕಿ ಮಾತ್ರ ಹಾಕ್ಕೊಳ್ಳಿ, ನೀರೇನು ಹಾಕ್ಕೊಳಕ್ಕೆ ಹೋಗಬೇಡಿ. ತುರಿದಿಟ್ಕೊಂಡಿರೋ ಕೊಬ್ಬರಿ ಹಾಕಿ ಇದನ್ನು ಸ್ವಲ್ಪ ರುಬ್ಕೊಳ್ಳೋಣ. ಅಕ್ಕಿ ಮತ್ತು ಕೊಬ್ಬರಿ ಸ್ವಲ್ಪ ರುಬ್ಕೊಂಡಾದ್ಮೇಲೆ ಬೆಲ್ಲ ಹಾಕಿ ಮತ್ತು ಕಟ್ ಮಾಡಿಟ್ಕೊಂಡಿರೋ ಬಾಳೆಹಣ್ಣು ಹಾಕಿ, ಏಲಕ್ಕಿ ಸಹ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಬೇಕು. ಬಾಳೆಹಣ್ಣು ಮತ್ತು ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಅದು ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೆ ರುಬ್ಬೇಕಾದ್ರೆ ನೀರೇನು ಹಾಕ್ಕೊಳಕ್ಕೆ ಹೋಗಬೇಡಿ. ಬೇಕಿದ್ದರೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ರುಬ್ಕೊಬೋದು. ರುಬ್ಕೊಂಡಿರೋ ಪೇಸ್ಟ್ನ ಒಂದು ಬೌಲ್ಗೆ ಹಾಕ್ಕೊಬೇಕು. ಮಿಕ್ಸಿ ಜಾರ್ಗೆ ಹಾಲು ಹಾಕ್ಕೊಂಡು ಅದರಲ್ಲಿ ಅಂಟ್ಕೊಂಡಿರೋ ಪೇಸ್ಟನ್ನೆಲ್ಲ ತೆಗೆದು ಬೌಲ್ಗೆ ಹಾಕ್ಕೊಳ್ಳಿ. ಈಗ ಒಂದು ಸ್ವಲ್ಪ ಹಾಲು ಹಾಕಿ, ಚಿಟಿಕೆ ಸೋಡಾ ಹಾಕಿ, ಚಿಟಿಕೆ ಉಪ್ಪು ಹಾಕಿ, ಎಳ್ಳು ಸಹ ಹಾಕ್ಕೊಂಡು ಇಡ್ಲಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಕಜ್ಜಾಯ ಕರಿಯೋದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಈಗ ಎಣ್ಣೆ ಕಾದಿದೆಯಾ ಇಲ್ವಾ ಅಂತೇಳಿ 1 ಡ್ರಾಪ್ ಹಿಟ್ಟಾಕಿ ಚೆಕ್ ಮಾಡಿ. ಅದು ತಕ್ಷಣ ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ. ಚಿಕ್ಕ ಚಿಕ್ಕ ದೋಸೆ ರೀತಿನಲ್ಲಿ ಈಗ ಹಿಟ್ಟನ್ನು ಎಣ್ಣೆಯಲ್ಲಿ ಹಾಕ್ಕೊಬೇಕು. ನಾವು ಹಿಟ್ಟು ಹಾಕಿದ್ಮೇಲೆ ಸಿಮ್ಮಲ್ಲಿಟ್ಟು ನಿಧಾನಕ್ಕೆ ಬೇಯಿಸಬೇಕು, ಇಲ್ಲ ಅಂತಂದರೆ ಸೀದೋಗ್ಬಿಡುತ್ತೆ. ಒಂದು ಕಡೆ ಬೆಂದಾದ್ಮೇಲೆ ನಿಧಾನಕ್ಕೆ ಇನ್ನೊಂದು ಕಡೆ ತಿರುಗಿಸಿ ಕಜ್ಜಾಯ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ಸಾಕು. ಜಾಸ್ತಿ ಸಿಯೋದಕ್ಕೆ ಬಿಡಬೇಡಿ, ಟೇಸ್ಟ್ ಕೆಟ್ಟೋಗುತ್ತೆ. ಎರಡೂ ಕಡೆ ಬೆಂದಿದೆ. ಈಗ ಎಣ್ಣೆ ಎಲ್ಲ ಸೋರಿಸಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ. ಇದೇ ರೀತಿ ಮಿಕ್ಕಿರೋ ಹಿಟ್ಟನ್ನು ಸಹ ಎಣ್ಣೆಯಲ್ಲಿ ಕರಿಬೇಕು. ನೀವಿದಕ್ಕೆ ಬೇಕಿದ್ದರೆ ಗಸಗಸೆನೂ ಆ್ಯಡ್ ಮಾಡ್ಕೊಬೋದು. ಒಂದು ವೇಳೆ ನಿಮಗೆ ಕಜ್ಜಾಯ ತಿನ್ನಬೇಕು ಅಂತ ಅನಿಸಿದಾಗ ಈ ರೀತಿ ಮಾಡ್ಕೊಬೋದು. ಇದು ಸೇಮ್ ಕಜ್ಜಾಯ ಟೇಸ್ಟ್ ಥರನೇ ಇರುತ್ತೆ. ಮತ್ತು ಇದು ಎಣ್ಣೆನೂ ಜಾಸ್ತಿ ಎಳೆಯೋದಿಲ್ಲ. ಮತ್ತು ನೀವು ಪಾಕ ಎತ್ತೋ ಅಷ್ಟಿಲ್ಲ, ಕಜ್ಜಾಯ ತಟ್ಟೋ ಅಷ್ಟಿಲ್ಲ. ತುಂಬ ಈಸಿಯಾಗಿ ಮತ್ತು ಬೇಗನೆ ಸಿಂಪಲ್ಲಾಗಿ ಮಾಡ್ಕೊಬೋದು ಈ ಕಜ್ಜಾಯನ. ಈಗ ದಿಢೀರ್ ಕಜ್ಜಾಯ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ದಿಢೀರ್ ಕಜ್ಜಾಯ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇನ್ನೊಂದು ರೆಸಿಪಿ ಜೊತೆ ನಿಮ್ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್ ಬಾಯ್.